ರಾಮನಗರ ಸಮೀಪದ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಭೂ ಮಾಲೀಕರಾದ ರೈತರು ಹಾಗೂ ಸರ್ಕಾರದ ನಡುವೆ ಜಟಾಪಟಿ ಜೋರಾಗಿದೆ. ಅದರಲ್ಲೂ ರೈತರು ಹಾಗೂ ಡಿಕೆ ಶಿವಕುಮಾರ್ ನಡುವೆ ದ್ವೇಷ ಹೆಚ್ಚುತ್ತಿದೆ. ಏನಾದ್ರೂ ಮಾಡಲೇಬೇಕು ಅನ್ನೋ ರೀತಿ ಡಿಕೆ ಶಿವಕುಮಾರ್ ಇದ್ರೆ ನಾವು ಭೂಮಿ ಬಿಡಲ್ಲ ಅಂತ ರೈತರು ಅಂತಿದ್ದಾರೆ. ಕೆಲ ರೈತರು ಡಿಕೆ ಶಿವಕುಮಾರ್ ಪರವಾಗಿದ್ದಾರೆ. ಇದು ರಾಜಕೀಯವಾಗಿ ಬೆಳೆದು ಈಗ ಮಾಜಿ ಸಿಎಂ ಕೇಂದ್ರ ಸಚಿವ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟು ಡಿಕೆ ಶಿವಕುಮಾರ್ಗೆ ಈ ಕೆಲಸ ಮಾಡಲು ಬಿಡಲ್ಲ, ನಾವು ರೈತರ ಪರವಾಗಿದ್ದೇವೆ ಅಂತ ತೊಡೆ ತಟ್ಟಿ ನಿಂತಿದ್ದಾರೆ. ಇದಕ್ಕೀಗ ಕೌಂಟರ್ ಕೊಟ್ಟ ಡಿಕೆ ಶಿವಕುಮಾರ್, ಮೊದಲು ಇಲ್ಲಿ ಟೌನ್ಶಿಪ್ ಶುರು ಮಾಡಿದ್ದೆ ಕುಮಾರಸ್ವಾಮಿ ಕುಟುಂಬ. ಅವರ ಅಪ್ಪ, ಸಹೋದರ, ಅವರ ನೆಂಟರ ಹೆಸರಲ್ಲಿ ಇಲ್ಲಿ 100 ಎಕರೆ ಜಮೀನು ಇದೆ. ಹಾಸನದಲ್ಲಿ ಬಿಟ್ಟು ಇಲ್ಲಿ ಯಾಕೆ ಖರೀದಿ ಮಾಡಿದ್ರಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಯಾರು ಅಕ್ವಿಷನ್ ಆಗ್ಬೇಕು ಅಂತ ಯಾರು ಇಷ್ಟಪಡುದಿಲ್ಲ. ಯಾವ ರೈತರು ಆಸ್ತಿ ಕಳ್ಕೊಳ್ಳೋಕೆ ಯಾರು ಇಷ್ಟ? ಪೂರ್ವಜರು ಮತ್ತೊಂದೆಲ್ಲ ಮಾಡ್ಕೊಂಡು ಬಂದಿತ್ತು. ಯಾಕೆ ಶುರು ಆಯ್ತು ನಮ್ಮಲ್ಲಿ ಬಿಡದಿ ಟೌನ್ಶಿಪ್? ಯಾರಿಂದ ಬಂತು? ಆರೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಯಾರಿಂದ ಬಂತು? ಸಿಎಂ ಲಿಂಗಪ್ಪ ಇದ್ದಾಗ 1 ಎಕರೆ ಅಕ್ವಿಷನ್ ಆಗಿ ನಾವು ಬಿಟ್ಟಿದ್ವಾ? ಬಿಟ್ಟಿದ್ದೀವಿ. ಈ ಕಡೆ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದ. ಬೆಂಗಳೂರು ಸುತ್ತಮುತ್ತಲು ಮಾಡಿ ಅಂತ ಬಿಟ್ಟಿದ್ದ. ಕುಮಾರಸ್ವಾಮಿ ಬಂದ ಮೇಲೆ, ದೇವೇಗೌಡರು ಬಂದ ಮೇಲೆ ಈ ಅಕ್ವಿಷನ್ ಅಂತ ಶುರು ಆಯ್ತು. ಅವರು ಹಾಸನಲ್ಲಿ ಜಮೀನ್ ತಗೊಂಡಾಯ್ತಲ್ಲ, ಇಲ್ಲೇ ಬಂದು ಜಮೀನ್ ತಗೊಂಡಲ್ಲ. 100 ಎಕರೆ ಅವ್ರು ತಗೊಂಡು, ತಮ್ಮಣ್ಣ ತೆಗೆದುಕೊಂಡು, ಅವ್ರ ಹೆಂಗಸು ತಗೊಂಡು, ಅವ್ರ ಬೀಗರುಗಳು ತಗೊಂಡು, ಎಲ್ಲ ತಗೊಂಡು. ದೇವರ ತಾಯಿ 200 ಎಕರೆ ಜಮೀನ್ ತಗೊಂಡ್ರು. ರೇವಣ್ಣ ಅವರು ಎಲ್ಲ ಸೇರಿ 200 ಎಕರೆ ತಗೊಂಡು. ನಾನ್ ಮೊನ್ನೆ ರೈತರು ಬಂದವ್ರು ಕೇಳಿದೆ, ಸರಿಯಪ್ಪ ಈ ಅಕ್ವಿಷನ್ ಮಾಡಿಸ್ಬೇಕಾರೆ ಈಗ BMICP ಒಳಗಡೆ ಎಲ್ಲ ಸೇರ್ಸ್ಕೊಂಡಿದ್ದೀರಿ. ಯಾವ್ದನ್ನ? ಇದನ್ನು ಸೇರಿಸಿದ್ರಿ. ಕೇರ್ಕಾನಹಳ್ಳಿ ಜಮೀನು BMICP ಇದೆ, ದೇವರ ಜಮೀನು BMICP ಇದೆ. ದೇವರ ಜಮೀನು ಯಾಕೆ ಸೇರ್ಸ್ಕೊಂಡಿಲ್ಲ ನೀವು ಒಳಗಡಿಕೆ? ಕೇರ್ಕಾನಹಳ್ಳಿ ಜಮೀನು ಯಾಕೆ ಸೇರ್ಸ್ಕೊಂಡಿಲ್ಲ ನೀವು? ಇದನ್ನ ನೀವು ಫಸ್ಟ್ ಕೇಳ್ಬೇಕು ಅಂತ ಹೇಳಿ. ನಂಗೆ ರಾಜಕಾರಣ ಮಾತಾಡ್ಬೇಕು ಅಂತ ಇಷ್ಟ ಇಲ್ಲ. ರೈತರ ಬಗ್ಗೆ ಕಾಳಜಿ ಇರುವುದು, ರೈತರ ಬಗ್ಗೆ ನ್ಯಾಯ ಇರ್ಬೇಕು ಅಂದ್ರೆ ನನಗೂ ನ್ಯಾಯ, ನಿಮ್ಗೂ ನ್ಯಾಯನಾ? ಎಲ್ಲರಿಗೂ ಒಂದೇ ನ್ಯಾಯ, ಎಲ್ಲರಿಗೂ ಒಂದೇ ನ್ಯಾಯ. ಸೊ ದೇವಗಳಲ್ಲಿರುವಂತ ಯಾವ ಜಮೀನು ಕೂಡ ಅಕ್ವಿಷನ್ ಆಗ್ಬೋದಂತೆ. ಕೇರ್ಕಾನಹಳ್ಳಿ ಜಮೀನು ಯಾವ್ದು ಅಕ್ವಿಷನ್ ಆಗ್ಬೋದಂತೆ. ಅದು ಈ ಪ್ಲಾನಿಂಗ್ ಅಥಾರಿಟಿ ಒಳಗಡೆ ಜಮೀನು ಇರ್ಬೇಕಂತ. ಯಾವುದು? BMICP ಪ್ಲಾನಿಂಗ್ ಅಥಾರಿಟಿ ಒಳಗಡೆ ಜಮೀನು ಇರ್ಬೇಕು. ಈಗೇನೋ ಲಾಸ್ಟ್ ಯಾವ್ದೋ ವಯಸ್ಸಲ್ಲಿ ಒಬ್ಬನ ರಿಜಿಸ್ಟರ್ 30 ಎಕರೆ ಮಾಡ್ಕೊಂಡವ್ರೆ. ಅದಕ್ಕೆ ನನಗೆ ಕಾಂಪೋಸಿಷನ್ ಕೊಡಿ, ಯಾರಿಗೂ GPA ಕೊಟ್ಟಿದ್ರು. ಅಲ್ಲಿ ತಕ್ಕ 35 ಎಕರೆ ಕೊಟ್ಟಿದ್ರು, 38 ಎಕರೆ 40 ಎಕರೆ ಕೊಟ್ಟಿದ್ರು. ಇದು ನೋಟಿಫಿಕೇಶನ್ ಅವರೇ ಮಾಡಿಸಿದ್ರು. ನಾನು ಇದನ್ನೇನಾದ್ರು ಬಿಡಕ್ ಆಗ್ತದ ಅಂತ ಯೋಚನೆ ಮಾಡಿದೆ. ಒಂದ್ಸತಿ ನಾನು, ಕಾಗೋಡು ತಿಮ್ಮಪ್ಪನವರು ಅವರೆಲ್ಲ ಬಂದಿದ್ರು, ಬೈರ್ಮಂಗಲು ಬಂದಿದ್ರು. ಒಂದು ಮೀಟಿಂಗ್ ಮಾಡಿದ್ರು, ನೋಡ್ದೆ ಇಲ್ಲಿ ಕೋರ್ಟ್ ಅಲ್ಲೆಲ್ಲ ತೀರ್ಮಾನ ಆಗೋಗಿದೆ. ಕೋರ್ಟ್ ಅಲ್ಲಿ ಕೇಸ್ ಎಲ್ಲ ತೀರ್ಮಾನ ಆಗೋಗಿದೆ. ಇದನ್ನ ಡಿನೋಟಿಫೈ ಮಾಡಕ್ಕೆ ಯಾರು ಧೈರ್ಯ ಮಾಡಲಿಲ್ಲ, ನಾನು ಧೈರ್ಯ ಮಾಡಲಿಲ್ಲ. ಯಾಕಂದ್ರೆ ನನ್ನ ಮೇಲೆ ಈಗೆಲ್ಲ ಕೇಸ್ ಎಲ್ಲ ಹಾಕವ್ರೆ. ತಿರ್ಗಾ ಯಡಿಯೂರಪ್ಪ ಪಾಪ ಹತ್ತಿರ ತೊಂದ್ರೆ ಎಲ್ಲ ಅನ್ಭವಿಸುವ. ಕುಮಾರಸ್ವಾಮಿ ಮೇಲೂ ಡಿನೋಟಿಫಿಕೇಶನ್ ಕೇಸ್ ಇವೆಲ್ಲ ನಡೀತಾ ಇದೆ. ಡಿನೋಟಿಫೈ ಮಾಡ್ಬೇಕಾದ್ರೆ ಕುಮಾರಸ್ವಾಮಿನೇ ಮಾಡ್ಬೋದಾಯ್ತು, ಅವರೇ ಬಿಟ್ಬಿಡ್ಬೋದಾಯ್ತು. ಇಲ್ಲ ಯಡಿಯೂರಪ್ಪನ ಕೇಳಿ ಬಿಡಿಸ್ಬೋದು. ಇಬ್ಬರು ಅಧ್ಯಕ್ಷ ಸರ್ಕಾರ ತಿರ್ಗಾ ಮಾಡಿದ್ರಲ್ಲ, ಅದಾದ್ಮೇಲೆ ತಿರ್ಗಾ ಮಾಡಿದ್ರಲ್ಲ, ಮಾಡ್ಬೋದಾಯ್ತು. ಇಲ್ಲ ನಮ್ ಸರ್ಕಾರ ಜೊತೆಗೆ ಬಂದ್ಮೇಲೆ ಅವರು ಏನೋ ಪ್ರಸ್ತಾವನೆ ತರಬಾಯ್ತು. ಮಾಡಕ್ಕ ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಅವರೇ ಮೊನ್ನೆ ಒಪ್ಕೊಂಡ್ರು. ಟಿವಿಲಿ ಎಲ್ಲ ಹುಷಾರಿಲ್ಲದೆ ಹೋದಾಗ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಪ್ರಾರಂಭದಲ್ಲಿ. ನಾನೇ ನಮ್ ಜನಕ್ಕೆ ಎಲ್ಲ ಕೇಳ್ಕೊಂಡಕ್ಕೆ 8,000 ಅಡಿ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಹೇಳುದು. ನಮ್ಮ ಅಧಿಕಾರಿಗಳು ಯಾರು ಒಪ್ಲಿಲ್ಲ. ಕೊನೆಗೆ ಬಾಳಣ್ಣ ಇವರೆಲ್ಲ ಸೇರಿ ಗಲಾಟೆ ಮಾಡೋದಕ್ಕೆ ಈ ರೇಟ್ ನ, ಇದಾದ್ಮೇಲೆ ಈ ರೇಟ್ ಏನ್ ಫಿಕ್ಸ್ ಮಾಡಿದ್ವಿ, ಇದಕ್ಕೆ ಡೆವಲಪ್ಮೆಂಟ್ಗೆ ಅಷ್ಟೇ ದುಡ್ಡು ಖರ್ಚಾಗ್ತದೆ. ಬರೀ ಸೈಟ್ ಮಾಡಕ್ಕ, ನೀವೆಲ್ಲ ಸೈಟ್ ಲೆಕ್ಕ ಹಾಕೋಬೋದಷ್ಟೇ. ಸೈಟ್ ಎಷ್ಟೇ ಅಂತ ಹಂಗೆಲ್ಲ ಮಾಡಕ್ಕಾಗಲ್ಲ. ಅಲ್ಲಿಂದ ನೈಸ್ ರೋಡ್ ಇಂದ ಲಿಂಕ್ ಕೊಡ್ಬೇಕು, ಬೆಂಗಳೂರು ಮೈಸೂರು ರೋಡ್ ಇಂದ ಲಿಂಕ್ ಕೊಡ್ಬೇಕು, ಕನಕಪುರ ರೋಡ್ ಇಂದ ಲಿಂಕ್ ಕೊಡ್ಬೇಕು, ಅಲ್ಲಿಂದ ಅಕ್ವಿಷನ್ ಮಾಡ್ಕೊಂಡ್ ಬರ್ಬೇಕು. ಅದಾದ್ಮೇಲೆ ಇದಕ್ಕೆ ಎಷ್ಟು ಪವರ್ ಬೇಕು ಏರಿಯಾಗೆ ಅಂತ ಪವರ್ ಸ್ಟೇಷನ್ ಹಾಕ್ಬೇಕು. ಅದಾದ್ಮೇಲೆ ನೀರ್ ತರಬೇಕು. ಸುಮ್ಮನೆ ಸೈಟ್ ಅಂತ ಕೊಡಕ್ಕಾಯ್ತಿತ್ತ? ಯಾರೋ ಬೇರೆ ಲೇಔಟ್ ಮಾಡ್ತಾನಲ್ಲ ಹಳ್ಳಿಲಿ, ಹಂಗ್ ಮಾಡಕ್ಕಾಯ್ತಿತ್ತ? ಹಂಗ್ ಮಾಡಕ್ಕಾಗಲ್ಲ. ಅದಕ್ಕೆ ಏನೇನು ಇಂಟು ಪವರ್ ಬೇಕು, ನೀರ್ ಬೇಕು, ಸಿರ್ವೇಜ್ ಬೇಕು, ರೋಡ್ ಕನೆಕ್ಟಿವಿಟಿ ಬರ್ಬೇಕು. ಆಗ ನಿಮ್ ಸೈಟ್ ಅಂತ ಕರೀತಾರೆ ಹೊತ್ತು. ಇಲ್ಲಾಂದ್ರೆ ಯಾವನೋ ಹಳ್ಳಿಲಿ ಲೇಔಟ್ ಮಾಡ್ದಂಗೆ, ಮಂಜ ಲೇಔಟ್ ಮಾಡ್ದಂಗ, ಇನ್ನೊಬ್ಬ ಲೇಔಟ್ ಮಾಡ್ದಂಗ ಆಯ್ತದೆ.
ಬಯಲ್ಮಣ್ಣು ಅದಕ್ಕೆಲ್ಲ ಒಂದು ಹೊಸ ಮಾಡ್ಬೇಕು. ಈಗ ಅದನ್ನ ಇವ್ರು ಹೇಳ್ದಂಗೆ ಯಾರು ರೈತರು ತಗೋಬಾರ್ದು ಅಂತ ರೆಡ್ ಝೋನ್ ಅಂತ ಮಾಡ್ಬೇಕು. ಯಾರು ಏನು ಅದನ್ನ ಡೆವಲಪ್ಮೆಂಟ್ ಮಾಡಕ್ ಆಗ್ಲಿಲ್ಲ. ಪಾಪ ಮೊನ್ನೆ ಅವರು ಬಂದಿದ್ರು, ಅವ್ರಿಗೆಲ್ಲ ಅರ್ಥ ಆಯ್ತು, ರೈತರೆಲ್ಲ ಯಾರೋ ಬಂದ್ರು, ಅವ್ರಿಗೆಲ್ಲ ಅರ್ಥ ಆಯ್ತು. ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಕೆಲವು ರಾಜಕೀಯ ಇಲ್ಲಿ ಬೆಳೆಸ್ಕೊಂಡಿದ್ದಾರೆ, ಅವ್ರು ಬೆಳೆಸ್ಕೊಂಡು. ಈಗ ನಾನು ತಮ್ಗೆಲ್ಲ ಕೇಳೋದು ಇಷ್ಟೇ, ಇದು ಈ ಸ್ಟೇಜ್ಗೆ ಹಿಂದೆ ಸಿದ್ದರಾಮಯ್ಯ ಕಾಲದಲ್ಲೂ ನಡೀತು. ಸುರೇಶ್ನೇ ಚೇರ್ಮನ್ ಮಾಡ್ಕೊಂಡು ಕೇಳಿದ್ರು, ಬಾಲಕೃಷ್ಣ ಗೊತ್ತಿಲ್ಲ ಅವ್ರು ಕೇಳಿದ್ರು, ಸುರೇಶೇ ಚೇರ್ಮನ್ ಆಗ್ಲಿ ಇದಕ್ಕೆ ಅಂತ ಜಾಬ್ ಕೇಳಿದ್ರು. ಅಂದ್ರೆ ಈ ರೈತರೆಲ್ಲ ಬಗೆಹರಿಸಿ ನಾನ್ ಬೇಡಪ್ಪ ಅಂತಂದೆ, ಬೇಕಾದ್ರೆ ಮಂಜೂರ್ ಮಾಡೋಣ ಅಂತ ಅಂದೆ. ಇದೇ ಮಂಜೂರ್ ಚೇರ್ಮನ್ ಮಾಡೋಣ ಅಂತ ಹೇಳಿದೆ ನಾನು. ಆಗ ನಮ್ಮ ಪಾರ್ಟಿಲಿ ಇದ್ದ ಒಂದು ಮಂಜ. ಆಮೇಲೆ ಅವ್ರು ಒಪ್ಲಿಲ್ಲ. ಅದ್ ಯಾಕೆ ಒಪ್ಲಿಲ್ಲ ಗೊತ್ತಿಲ್ಲ ಅವ್ರಿಗೆ. ಇಲ್ಲ ಇವ್ ಬೇಡ, ಇವನಲ್ಲಿ ಲೋಕಲ್ ಏಜೆಂಟ್ ಇವನು, ಜಮೀನಿಗೆ ವ್ಯವಹಾರ ಮಾಡ್ತಾ ಇದ್ದಾನೆ, ರೈತರು ನ್ಯಾಯ ಬರೋಕ್ಕಾಗಲ್ಲ ಅಂತ ಜಾರ್ಜ್ ಒಪ್ಲಿಲ್ಲ. ಅವನು ರಿಯಲ್ ಎಸ್ಟೇಟ್ ಅಲ್ಲ, ಅವನೇ ನಿಮ್ ಸುರೇಶ್ ರಿಯಲ್ ಎಸ್ಟೇಟ್ ಇರಲಿಲ್ಲ, ಅವ್ರು MP ಇರ್ತಾರೆ, ಗೌರವ ಇರ್ತದೆ, ಇವನ್ ಬೇಡ, ಇದು ಇವನ್ ನಾಳೆ ಸೈಟ್ ತಗೊಂಡು ಮಾಡೋದು ತಿರ್ಗಾ ರೈತರು ಸ್ಕ್ಯಾನ್ ತರ ಆಗೋಗ್ತದೆ ಅಂತೇಳಿ ಅದಕ್ಕೆ ಅವ್ರು ಒಪ್ಲಿಲ್ಲ. ಆಮೇಲೆ ಕೊನೆಗೆ ಸುಮ್ಮನೆ ಯಾಕೆ ಒಳಗಡೆ ಆಗ್ತದೆ ಅಂತ ಅಂದ್ರೆ ಮೆಂಬರ್ ಅಂತ ಮಡಗಿದೀನಿ ಅಂತಲ್ಲ, ಸ್ವಲ್ಪ ಗೌರವಕ್ಕಿರ್ಲಿ, ನಾಳೆ ಬೆಳಿಗ್ಗೆ ಮೀಟಿಂಗ್ ಅಲ್ಲಿ ಕೂತ್ಕೊಳ್ಳಕ್ಕೆ ಮಾಡಕ್ಕೆ ಇವ್ನು ಯಾರು ಬಂದು ಕೂತ್ಕೊಂಡ ಅದಂತ ಅಂದ್ಬಿಟ್ಟು ಮೆಂಬರ್ ಸೇರಿಸಿ ಈಗ ಏನೇ ತೀರ್ಮಾನ ಮಾಡಿದ್ರು ಇವ್ರ ಹತ್ರ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ವಿ. ಈ ರಾಮನಗರ ಜಿಲ್ಲೆಯಿಂದ ಫಸ್ಟ್ ನೀವೆಲ್ಲ ರಾಮನಗರ ಪಾರ್ಕಲ್ಲಿ ಇರ್ತಾನೆ, ನಿಮ್ಗೆ ಚನ್ನಪಟ್ಟಣ ನಂಟ್ರವ್ರು ಇರ್ತಾನೆ, ಕನಕಪುರ ನಂಟ್ರವ್ರು ಇರ್ತಾನೆ, ಮಾಗಡಿ ನಂಟ್ರವ್ರು ಇರ್ತಾನೆ. ರಾಮನಗರ ಜಿಲ್ಲೆಯಿಂದ ದಕ್ಷಿಣ ಜಿಲ್ಲೆ ಅಂತ ಮಾಡಿದ ತಕ್ಷಣ ನಿಮ್ ಆಸ್ತಿ ಬೆಲೆ ಎಷ್ಟಾಯ್ತು ಅಂತ ಲೆಕ್ಕ. ನಾವೇನ್ ರಾಮನಗರ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರ್ತದೆ ಹೆಸರಿಗೆ. ಮೊದಲು ನಾವೆಲ್ಲ ಬೆಂಗಳೂರಿಗೆ, ನಾನು ಜಿಲ್ಲಾ ಪಂಚಾಯತಿ ಮೆಂಬರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿ ಮೆಂಬರು. ನಮ್ದು ಬೆಂಗಳೂರು ಜಿಲ್ಲೆನೇ ನಮ್ ಲೆಕ್ಕ. ನಮ್ಮ ಇದು ಮೇಕೆದಾಟು ಗಂಟ, ಈ ಕಡೆ ಚನ್ನಪಟ್ಟಣ ಬಾರ್ಡರ್, ಮದ್ದೂರು ಬಾರ್ಡರ್ ಗಂಟ, ಈ ಕಡೆ ಇದು ಉಳಿವಲ್ದೂರು ಗಂಟ, ನಾವೆಲ್ಲ ಬೆಂಗಳೂರು ಜಿಲ್ಲೆಯವರೇ. ತಮಿಳುನಾಡು ಬಾರ್ಡರ್ ಗಂಟ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರೇ. ಅದನ್ನ ಏನೋ ಭಾಗ ಮಾಡಿ ಮಾಡಾಯ್ತು. ಈಗ ಕನಕಪುರ ಕ್ಷೇತ್ರ ಆಯ್ತು. ನಾನು ಬದಲಾವಣೆ ಕನಕಪುರ ಕ್ಷೇತ್ರ ಅಂದಾಗ ನಾನು ಮೆಂಬರ್ ಇದ್ದಾಗ ನಾನು ಬೇಡ ಇದ್ರು ಕನಕಪುರ ಕ್ಷೇತ್ರ ತೆಗೀರಿ, ಅದನ್ನ ಬೆಂಗಳೂರು ಗ್ರಾಮಾಂತರ ಅಂತ ನಾವು ಮಾಡ್ತೀವಿ. ಅದಕ್ಕೊಂದು ಗೌರವ ತಾನೆ, ಬೆಂಗಳೂರು ಗ್ರಾಮಾಂತರ ಅಂತ ಬೆಂಗಳೂರು ಬ್ರ್ಯಾಂಡ್ ಅಂತ ಮಾಡಿದೆ. ಈಗ ಅದಕ್ಕೆ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಎಲ್ಲ ಏನೋ ತಕರಾರೆಲ್ಲ ಹಾಕಿದ್ರು. ನಾನು ಅದಕ್ಕೆಲ್ಲ ಜಗ್ಗಕ್ಕೆ ಹೋಗಿಲ್ಲ. ನಾನು ನೀವು ಮಾಡಿದ ದಿನ ಭಾರಿ ಜನ ಸಂತೋಷ ಆಯ್ತು, ಬೆಂಗಳೂರು ಅಂತ ಆಯ್ತು. ಈಗ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ನಿನ್ನೆ ಪರಮೇಶ್ವರ್ ಹೇಳ್ತಿದ್ರು, ನಮ್ಮ ಡಾಕ್ಟರ್ ಪರಮೇಶ್ವರ್, ಏನೋ ಮಾಡಿ ತುಮಕೂರು ಸೇರಿಸ್ಬಿಡಪ್ಪ, ತುಮಕೂರಲ್ಲಿ ಇದು ಕುಮಾರಸ್ವಾಮಿ ಅವ್ರಿಗೆ ಯಾಕೆ ಅರ್ಥ ಆಗಲ್ಲ, ಎಲ್ಲ ಅರ್ಥ ಆಯ್ತದೆ. ಅದೇನ ಬಂದು ಜಮೀನ್ ತಗೊಳ್ಳೋದು ಕುಮಾರಸ್ವಾಮಿ ಅವ್ರು ಹೇಳ್ತಾ ಇರೋದು, ಕುಮಾರಸ್ವಾಮಿ ರಾಮನಗರ ದಕ್ಷಿಣ ಮಾಡಿದ್ರಲ್ಲ ವ್ಯಾಲ್ಯೂ ಈಗ ಗೊತ್ತಾಯ್ತಾ ಇದೆ ಅಂತ ಹೇಳಿದ್ ನಾನು. ಅರ್ಥ ಆಯ್ತಾ? ಈಗ ಅವ್ರು ಕೇಳ್ತಾವ್ರೆ, ಇಲ್ಲಿ ಮಾಗಡಿಯವರು 70 ಕಿಲೋಮೀಟರ್ 72 ಕಿಲೋಮೀಟರ್ ಅಲ್ಲಿಂದ ಸೇರ್ಸಿದ್ಮೇಲೆ ತಿರ್ಗಾ ಪಾವಳ ಗಂಟ ಬೆಂಗಳೂರು ಕೇಳ್ತಾರೆ. ಇಲ್ಲಿ ಅವ್ರು ಕೇಳೋದು ತಪ್ಪೇನಲ್ಲ. ಅಂದ್ರೆ ಅವ್ರಿಗೆ ನಮ್ಮ ಬೆಲೆ ಏನು ಅಂತ ಅವ್ರಿಗೆ ಅರ್ಥ ಆಗಿದೆ. ನಮ್ಮ ಮೌಲ್ಯ, ನಮ್ಮ ತೀರ್ಮಾನ, ನಮ್ಮ ವಿಚಾರಧಾರೆಗಳು ಏನು ಅಂತ ತೀರ್ಮಾನ ಆಗಿದೆ. ಮೆಡಿಕಲ್ ಕಾಲೇಜ್ ಅಂತ ಮಾಡಿಸುದು ಏನಾರು ಅದಕ್ಕೊಂದು ಜೀವ ಬಂತ ಬರ್ತೀಯ. ಅವನು ನಮ್ಮ ಜಿಲ್ಲಾ ಪಂಚಾಯತ್ ವಿಷಯದಲ್ಲ, ನಮ್ಮ ನಂಟ ರಾಮಯ್ಯ ಅಲ್ಲ, ಅವ್ರ ಜಮೀನ್ ಮಾತ್ರ ಬಿಟ್ಬಿಟ್ರು. ಅವ್ರ ಜಮೀನ್ ಮಾತ್ರ ಮಧ್ಯೆ ಬಿಟ್ಬಿಟ್ಟವ್ರೆ, ಬೇರೆ ಜಮೀನೆಲ್ಲ ಅಕ್ವೈರ್ ಮಾಡವ್ರೆ. ಅದು ನಂಗೆ ಬಿಟ್ಬಿಟ್ರು. ಈಗ ನಾನು ಅದಕ್ಕೆ ಏನೋ ಒಂದು ಜೀವ ಕೊಡ್ಬೇಕು, ಒಂದು ಮೆಡಿಕಲ್ ಕಾಲೇಜ್ ಆಗಲಿ ಅಂತ ಮಾಡಿದೆ. ಅಲ್ಲೊಂದು ಮೆಡಿಕಲ್ ಕಾಲೇಜ್ ಬಂತು. ಈ ಕನಕಪುರದಲ್ಲಿ ಮಾಡಿಸಿದೀನಿ. ದಯಾನಸಾಗರ್ ಕಾಲೇಜ್ ಒಂದು ಬಂತು, ನಿಮ್ ರಾಮನಗರ ಕ್ಷೇತ್ರ ದಯಾನಸಾಗರ್ ಕಾಲೇಜ್ ಬಂತು. ಚನ್ನಪಟ್ಟಣದಲ್ಲಿ ಒಂದು ಕಾಲೇಜ್ ಪರ್ಮಿಷನ್ ಕೊಟ್ಟಿದ್ದೀವಿ. ಚಾಮುಂಡೇಶ್ವರಿ 4 ತಾಲೂಕಿಗೆ 4 ಮೆಡಿಕಲ್ ಕಾಲೇಜ್ ಮಾಡಿಸಿ. ಯಾಕೆ ಅಂತಂದ್ರೆ ಎಲ್ಲ ಬೆಂಗಳೂರು ಏನಾಗ್ತದೆ, ಈ ಡ್ರೈವರ್ಗಳೆಲ್ಲ ದುಡ್ಡು ಕೊಟ್ಬಿಟ್ಟು ಈ ಹಾಸ್ಪಿಟಲ್ ಅವರು ಒಂದು 10,000 2,000 5,000 ಕೊಟ್ಬಿಟ್ಟು ಯಾವ ಪೇಷಂಟ್ಸ್ ಹತ್ರ ಅವ್ರ ಹಾಸ್ಪಿಟಲ್ಗೆ ಕಲೆಕ್ಷನ್. ಆಕ್ಸಿಡೆಂಟ್ ಆಗಲಿ, ಹುಷಾರ್ ಕೇಸ್, ಕೇಸು